ಬನ್ನಿ ಸ್ನೇಹಿತರೆ, ಇವತ್ತು ನಾನಿರೋ ಜಾಗ ಯಾವುದು ಅಂದರೆ ಹಾಸ್ಪಿಟಲ್ ಇದ್ದೀನಿ. ಬನ್ನಿ ಸ್ನೇಹಿತರೆ, ಮನೆಗಳೆಲ್ಲ ಫುಲ್ ಆಗಿಬಿಟ್ಟಿದೆ ಸ್ನೇಹಿತರೆ. ಆ ಕಡೆ ಈ ಕಡೆ ಇನ್ನೂ ಮನೆಗಳಾಗಿಲ್ಲ. ಬಿಸಿಲು ಮಾತ್ರ ತುಂಬ ಜಾಸ್ತಿ ಐತೆ. ಆ ಕಡೆ ಲೇಔಟ್ ಆಗಿದ್ದಾವೆ, ಈ ಕಡೆ ಲೇಔಟ್ ಆಗಿದ್ದಾವೆ. ಮಧ್ಯದಲ್ಲಿ ಇಲ್ಲಿ ಹೊಲ ಮಾಡ್ತಾಯಿದ್ದಾರೆ ಅಷ್ಟೆ. ಈ ಸತಿ ತುಂಬ ಬಿಸಿಲಿದೆ. ಮುಂಚೆ ಫೆಬ್ರವರಿಗೆ ಇಷ್ಟು ಬಿಸಿಲು ಬರ್ತಿರಲಿಲ್ಲ, ಮಾರ್ಚಲ್ಲಿ ಬರೋದು. ಈ ಸತಿ 2026 ಫೆಬ್ರವರಿಲಿ ಫುಲ್ಲು ಬಿಸಿಲಿದೆ. ಬೇಸಿಗೆ ಅಂದರೆ ಬೇಸಿಗೆ. ಸ್ನೇಹಿತರದೊಂದು ಮನೆ ಇತ್ತು, ಹಳೆ ಮನೆ ಮಣ್ಣೆಲ್ಲ ತಂದು ಹಾಕಿ ಕಲ್ಲೆಲ್ಲ ತಂದು ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ಅಲ್ಲಿ ಹಳೆ ಮನೆ ಹತ್ರ ವೇಸ್ಟ್ ಆಗುತ್ತೆ ಅಂತ ತಗೊಂಬಂದು ನಮ್ಮ ಸ್ನೇಹಿತರೆಲ್ಲ ಹೊಲಕ್ಕೆ ತಂದು ಬಿಟ್ಟಿದ್ದಾರೆ ಕಲ್ಲುಗಳನ್ನ. ನೋಡಿ ಚಪ್ಪಡಿ ಆಗಿನ ಕಾಲದಾಗ ಎಷ್ಟೆಷ್ಟು ದಪ್ಪ ಇದ್ದಾವೆ. ಆಗಿನ ಕಾಲದಾಗ ಇವು ಮನೆ ಮೇಲಕ್ಕೆ ಹಾಕೋರು. ಈಗ ಇವನ್ನ ಮನೆ ಮೇಲಕ್ಕೆಲ್ಲ ಪೈಗೆ ಕಲ್ಲು ಹೊಡೆದು ಹಾಕೋಣಕ್ಕೂ ಯೋಚನೆ ಮಾಡಿ ತಂದಿಲ್ಲಿ ಉಳಿಸೋಗಿದ್ದಾರೆ ನೋಡಿ. ಅದೇ ಹೊಲ್ದಾಗ ಏನಕನ ಬಣೆ ಹಾಕೋದಕ್ಕೆ ಅನುಕೂಲ ಆಗುತ್ತೆ ಅಂತ ತಂದು ಹಾಕಿದ್ದಾರೆ ಹಳೆ ಮನೆ. ಇದು ಮನೆ ಮೇಲಕ್ಕೆ ಅವಾಗ ಇದು ಮೋಲ್ಡ್ ಇದೆ. ಅವಾಗ ಚಪ್ಪಟಿಗಳು ಆಲ್ಸೋರು, ಕಾಂಕ್ರೀಟ್ ಬದಲಿಗೆ ಚಪ್ಪಟಿಗಳ್ನೇ ಆಲ್ಸೋರು. ಚಪ್ಪಟಿ ಆರಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಡೋರು, ಇಲ್ಲಾಂದರೆ ಚುರ್ಕಿ ಹಾಕ್ಬಿಡೋರು. ಮೋಲ್ಡ್ ಹಾಕೋಕೆ ಆಗ್ತಿರ್ಲಿಲ್ವಲ್ಲ, ಕಂಬಿ ಅವೆಲ್ಲ ಏನೂ ಕಟ್ತಾ ಇರಲಿಲ್ವಲ್ಲ ಅವಾಗ. ಭಾಳ ಹಿಂದೆ ಅಂದರೆ 1994, 95, 74, 80ರಾಗಿಂದ. ಅವಾಗ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಮಾಳಿಗೆ ಮನೆ ಕಡ್ಡಿ ಇಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಇದು ಮಾಡೋರು. ಆಮೇಲೆ ಸ್ವಲ್ಪ ದಿನ ಚೇಂಜ್ ಆದಮೇಲೆ ಈ ಥರ ಚಪ್ಪಟಿಗಳು ಹಾಕಿ ಅದ್ರ ಮೇಲೆ ಚುರ್ಕಿ ಹಾಕೋರು. ಕೆಲವು ಟೈಮ್ ಕೆಲವರೊಬ್ಬರು ಚುರ್ಕಿ ಹಾಕೋದಕ್ಕೆ ದುಡ್ಡಿಲ್ಲ ಅಂದರೆ ಮಣ್ಣು ಹಾಕಿಬಿಟ್ಬಿಡೋರು. ಈಗ ನೋಡಿ ಅವಾಗೆಲ್ಲ ಕಟ್ಟಿದ ಮನೆಯೆಲ್ಲ ಉಳಿಸ್ಬಿಟ್ಟು ಈಗ ಮಣ್ಣು ತಂದು ಹೊಲದಲ್ಲಿ ಹಾಕಿದ್ದಾರೆ. ಈಗೆಲ್ಲ ಆರ್.ಸಿ.ಸಿ ಬಿಲ್ಡಿಂಗ್ಗಳು ಪಾಯ ಹಾಕೊಂಡು ಕಟ್ತಾರೆ. ಈಗ ಕಾಲ ತಕ್ಕಂತೆ ಚೇಂಜ್ ಆದಂಗೆ ಜನನೂ ಚೇಂಜ್ ಆಗ್ತಾರೆ. ಆದರೆ ದುಡ್ಡಿರಬೇಕು ಅಷ್ಟೇ ಸ್ನೇಹಿತರೆ. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ದುಡ್ಡಿಲ್ಲ ಅಂದರೆ ಏನೂ ಮಾಡೋಕ್ಕಲ್ಲ, ಸಾಲ ಕಟ್ಟಬೇಕಲ್ಲ ಸ್ನೇಹಿತರೆ. ಈಗ ಬಡ್ಡಿಗೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಈ ಥರ ಮಾಮೂಲಿ ಸಿಂಪಲ್ಲಾಗಿ ನಾವು ಕಟ್ಕೊಬೇಕು ಅಷ್ಟೇ. ಈಗ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡಿದ್ದಾರೆ ಬಡ್ಡಿಗಳು, ಬಡ್ಡಿ ಕಟ್ಟೋಕ್ಕಾಗಲ್ಲ ಇವಾಗ. ಹಾಗೆ ನಾವು ಏನಿದ್ರು ಚಿಕ್ಕದಾಗಿ ಕಟ್ಕೊಂಡ್ರೆ ನಾವು ಮನೆಗಳನ್ನ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಮನೆಗಳಿಗೆ ಸುಮ್ಮನೆ ಡೆಡ್ ಅಮೌಂಟ್ ಆಗುತ್ತೆ ಮನೆಗಳು. ನೋಡಿ ಯಾವ ಥರ ಒಂದ್ರ ಮೇಲೆ ಒಂದು ಕಟ್ತಾರೆ. ಕೆಲವು ಟೈಮು ಬಾಡಿಗೆಗೋಸ್ಕರ ಕಟ್ತಾರೆ, ಬಾಡಿಗೆ ಪರ್ಪಸ್ ಕಟ್ಟಿದ್ರೆ ಕೆಲವು ಟೈಮು ಬಾಡಿಗೆ ಬಂದ್ರೇನೋ ಪರವಾಗಿಲ್ಲ, ಒಳ್ಳೆಯವರು ಬಂದರೂ ಪರವಾಗಿಲ್ಲ. ಬಾಡಿಗೆ ಕಮ್ಮಿ ಕೇಳೋದು ಏನು ಮಾಡ್ತೀರಾ, ಹಂಗೆ ಆಗ್ತವೆ. ಅದಕ್ಕೆ ಸ್ವಂತಕ್ಕೆ ಕಟ್ಕೊಬೇಕು. ಬೇರೆ ಏನಾನ ಅದರಲ್ಲಿ ದುಡಿಯೋ ರೀತಿ ಮಾರ್ಗ ಮಾಡ್ಕೊಬೇಕು. ಇವತ್ತು ಮನೆ ಕಟ್ತೀವಿ ಅಂದರೆ ಏನಿಲ್ಲ ಅಂದ್ರೂ ಒಂದು ಚಿಕ್ಕದಾಗಿ ಕಟ್ತೀನಿ ಅಂದ್ರೂ 10-15 ಲಕ್ಷ ರೂಪಾಯಿ ಮೇಲೆ ಬೇಕು. ಅದು ಜಾಗ ಇದ್ದರೆ. ಜಾಗ ಇಲ್ಲಾಂದರೆ ತಿರ್ಗಿ ಜಾಗ ಕೊಂಡ್ಕೊಂಡು ಮನೆ ಕಟ್ಟಬೇಕು. ನೋಡ್ಕೊಂಡು ಯಾವುದೂ ನಮ್ಮ ಕೈಯಲ್ಲಿರೋ ಬಡ್ಜೆಟ್ಗೆ ಮನೆ ಮಾಡ್ಕೊಬೇಕು. ಸಾಲ ಮಾಡಿ ಕಟ್ಟಿ ಆಮೇಲೆ ತಿರ್ಗಿ ಸಾಲಕ್ಕೆ ಮನೆ ಬಿಟ್ಟು ಹೋಗೋ ರೀತಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ನಮ್ಮ ಬ್ರದರ್ ಮನೆ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಹಾಯ್ ಸ್ನೇಹಿತರೆ, ನೋಡಿ ಇದು ನಮ್ಮ ದೊಡ್ಡಣ್ಣವ್ರ ಮನೆ. ಇದು
ದೊಡ್ಡಣ್ಣವ್ರ ಮನೆ ನಮ್ಮ ಅತ್ತಿಗೆ ಅವರು. ಎಮ್ಮೆ ಕರ ಹಾಕ್ಬಿಟ್ಟಿದೆ. ಇದೇ ಎಮ್ಮೆ ಸ್ನೇಹಿತರೆ, ಕರ ಹಾಕಿದೆ. ಇದೊಂದು ಎಮ್ಮೆ, ಇದು ಕರ. ಇದು ನಮ್ಮ ಅಣ್ಣವ್ರ ಮನೆ. ಇದು ನಮ್ಮ ಅಣ್ಣವ್ರ ಬೈಕ್. ಇದು ನಮ್ಮ ಅಣ್ಣವ್ರ ಸೈಕಲ್. ಇದು ನೋಡಿ ಯಾವ ಥರ ಇದೆ ಬೈಕು. ಇದು ಎಮ್ಮೆ ಕರ. ಹಾಯ್. ಓಹೋ, ನಾವು ಹತ್ರಕ್ಕೆ ಹೋದರೆ ಓಡೋದಲ್ಲ ಸ್ನೇಹಿತರೆ.